ನಟಿ ದಿವ್ಯಾ ಸುರೇಶ್ ಹಿಟ್ ಆ್ಯಂಡ್ ರನ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗಾಯಾಳು ಆಗಿರ್ತಕ್ಕಂಥ ಅನಿತಾ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೇಳೋಣ ಏನಾಯ್ತು ಅವತ್ತು ಘಟನೆ ಅಂತ. ಮೇಡಮ್ ಹೇಳಿ, ಏನಾಯಿತು, ಎಲ್ಲಿಗೆ ಹೋಗ್ತಾ ಇದ್ರಿ ನೀವು? ಅವತ್ತು ಮತ್ತೆ ಮಾರನೆಗೆ ನಾವು ಮಾದೇಶ್ವರ ಬೆಟ್ಟಕ್ಕೆ ಹೋಗ್ಬೇಕಿತ್ತು. ನಮ್ಮ ತಂಗಿಗೆ ಮಧ್ಯರಾತ್ರಿ ಹೊಟ್ಟೆ ನೋವು ಮತ್ತು ಜ್ವರ ಬಂದಿತ್ತು. ಹಂಗಾಗಿ ಅವರು ತುಂಬ ಆಗ್ತಾನೆ ಇಲ್ಲ ನನಗೆ ಅಂತ ಹೇಳಿದ್ರು. ಆವಾಗ 1:15 ಆ ಟೈಮಿಗೆ ನಾವು ಇಲ್ಲಿಂದ ಗಿರಿನಗರ ಹತ್ರ ಯಾವುದಾದ್ರೂ ಏನು ಕ್ಲಿನಿಕ್ ಏನಾದರೂ ಓಪನ್ ಆಗಿದೆಯಾ ತೋರಿಸ್ಕೊಬರೋಣ ಅಂತ ಹೋಗ್ತಾ ಇದ್ವಿ. ಬ್ಯಾಟರಾಯನಪುರ ಪೊಲೀಸ್ ಸ್ಟೇಷನಿಂದ ಸ್ವಲ್ಪ ಮುಂದೆ ಹಿಂದೆ ನಾಯಿ ಓಡಿಸ್ಕೊಂಡು ಬಂದ್ವು. ಇವರು ಸಹ ನಾವು ಮಾಮೂಲಿ ಸ್ವಲ್ಪ ಫಾಸ್ಟ್ ಮಾಡಿದ್ವಿ. ಅವ್ರು ಆ ಕಡೆಯಿಂದ ಟರ್ನಿಂಗಿಂದ ಬಂದು ಸ್ಲೋ ಮಾಡಿಲ್ಲ, ಹಾರನೂ ಮಾಡಿಲ್ಲ, ಬಂದು ಗುದ್ಸಿದ್ದೆ ಅಷ್ಟೇ. ನಾವು ಕೆಳಗಡೆ ಬಿದ್ವಿ. ಬಿದ್ಮೇಲೆ ನಾವು ಕಿರ್ಚ್ಕೋತಾ ಇದ್ವಿ ನಿಲ್ಲಿಸಿ ನಿಲ್ಲಿಸಿ ಅಂತ. ನಿಲ್ಲಿಸೂ ಇಲ್ಲ. ಗುದ್ಸಿ ಬ್ಲ್ಯಾಕ್ ಕಲರ್ ಕಾರ್ ಅಂತ ಗೊತ್ತು, ಲೇಡಿ ಅಂತ ಗೊತ್ತಿತ್ತು ಅಷ್ಟೇ. ಇವರು ಹೋದ್ರು, ಮತ್ತು ನಿಲ್ಲಿಸಿಲ್ಲ. ನಾವು ಮತ್ತೆ ಕಂಪ್ಲೇಂಟ್ ಮಾಡಿದ್ವಿ. ಕಂಪ್ಲೇಂಟ್ ಮಾಡಿದ್ಮೇಲೆ ಪೊಲೀಸವರು ಹಿಡ್ಕೊಟ್ರು. ನಮ್ಗೆ ಇವರೇನೇ ಮಾಡಿದ್ದು ಅಂತ ಹಿಡ್ಕೊಟ್ರು. ಇವರು ದಿವ್ಯಾ ಸುರೇಶ್ ಅಂತ ಹೇಳಿದ್ರು. ನಿಮ್ಗೆ ಎಲ್ಲಿಗೆ ಏಟಾಯಿತು? ಇದು ಮಂಡಿಗೆನೆ ಬಂದು ಕಾರ್ ಬಂದು ಗುದ್ದಿದ್ದೆ ಮಂಡಿಗೆನೆ ಗುದ್ದಿದ್ದು ಕಾರು. ಫ್ರ್ಯಾಕ್ಚರ್ ಆಗಿದೆ, ತುಂಬ ಫ್ರ್ಯಾಕ್ಚರ್ ಆಗಿದೆ ಸರ್. ಇನ್ನೂ ನಾನು ಹೇಳಿದ್ನಲ್ವಾ, ನನಗೆ ಇನ್ನೂ ಚೇತರಿಸ್ಕೊಳಕ್ಕೆ ತುಂಬ ದಿನ ಬೇಕಾಗುತ್ತೆ. ಅದು ಮಂಡಿನೇ ಅದು ಇದಾಕಿದ್ದಾರೆ, ಇನ್ನು ಸ್ಕ್ರೂ ಹಾಕಿದ್ದಾರೆ. ಅದನ್ನು ಇವರು ನನಗೆ ಭಯ ಪಡ್ತೀನಂತ ಅದನ್ನೇ ಹೇಳಿಲ್ಲ ಅವರು. ಅದು ತುಂಬ ಅಳ್ತಾ ಇದ್ದೆ ನಾನು, ನನ್ನ ಕಾಲ ಆಗ್ತಿರ್ಲಿಲ್ಲ. ಇವಾಗ್ಲೂ ತುಂಬ ಪೇಯ್ನ್ ಇದೆ ಸರ್. ಅಲ್ಲಿ ಆಗ್ತಿತ್ತು, ತುಂಬ ಆಗ್ತಿದ್ದು ಬ್ಲೀಡಿಂಗ್ ಎಲ್ಲ. ಆಮೇಲೆ ಏನಾಯ್ತು? ಆಮೇಲೆ ಯಾರು ಬಂದರು ನಿಮ್ಮ ಸಹಾಯಕ್ಕೆ? ಯಾರು ಬಂದರು? ನಾವು ಇಲ್ಲ, ಎಲ್ಲಿ ಪೊಲೀಸವರೇ ಬಂದಿದ್ದು. ಅದು ಬ್ಯಾಟರಾಯನಪುರ ಪೊಲೀಸ್ ಸ್ಟೇಷನ್ ಹತ್ರನೇ ಅಲ್ವಾ, ಅಲ್ಲೇ ಬಂದರು ಇಬ್ಬರು ಪೊಲೀಸವರು ಓಡಿ ಬಂದು. ಮತ್ತು ಅಲ್ಲಿ ಆಟೋಗೆಲ್ಲ ಹೇಳಿ ಅಲ್ಲೇ ಪಕ್ಕದಲ್ಲಿ ಯಾವುದೋ ಒಂದು ಲೈಫ್ ಕೇರ್ ಅಂತ ಹೇಳಿ ಹಾಸ್ಪಿಟಲ್, ಅಲ್ಲಿಗೆ ಇದು ಮಾಡಿದರು. ಅಲ್ಲಿ ಯಾರೂ ಇರಲಿಲ್ಲ, ಅಂದರೆ ಬರೀ ನರ್ಸ್ಗಳೇನೋ ಇದ್ರು ಅಷ್ಟೇ, ವೈದ್ಯರು ಯಾರೂ ಇರಲಿಲ್ಲ. ಹಂಗಾಗಿ ಅಲ್ಲಿಂದ ಮತ್ತೆ BGSಗೆ ರೆಫರ್ ಮಾಡಿ. ಅಲ್ಲಿವರೆಗೆ ತುಂಬ ಬ್ಲಡ್ ಹೋಗಿತ್ತು ಸರ್, ತುಂಬ. ಆಪರೇಷನ್ ಆಗಿದೆಯಾ? ಆಪರೇಷನ್ ಆಗಿದೆ. ಅದು ಸ್ಕ್ರೂ ಹಾಕಿದಾರಂತೆ. ನಾನು ತುಂಬ ವರ್ಷನೇ ಬೇಕಾಗುತ್ತೆ ಚೇತರಿಸ್ಕೊಳ್ಳೋಕ್ಕೆ ಅನ್ಸುತ್ತೆ, ಅಷ್ಟೊಂದು ಇದಾಗಿದೆ. ಆಗ್ತಾ ಇಲ್ಲ. ಇದು ಇನ್ನು ಕಾಲು ಕೆಳಗಡೆ ಬಿಡೋಂಗೆ ಇಲ್ಲ. ಅಂದರೆ ಅದು ಅದಕ್ಕೆ ಭಾರ ಕೊಡೋಂಗೆ ಇಲ್ಲ ಅಂತ ಹೇಳಿದ್ದಾರೆ. ಅದೇ ಹೇಳಿದ್ದಾರೆ, ಭಾರ ಇನ್ನು ನಾವು ಹೇಳೋವರೆಗೂ ಭಾರ ಕೊಡೋಂಗಿಲ್ಲ ಅಂತ ಹೇಳಿದ್ದಾರೆ. 1 ಇಯರ್ ಆಗುತ್ತೆ ಸರ್. ನಾನು ತುಂಬ ಫುಲ್ಲು ರಿಕವರಿ ಆಗಬೇಕು ಅಂತಂದರೆ. ಏನು ಕೆಲಸ ಮಾಡ್ತಿದ್ರಿ ನೀವು? ನಾವು ಕೆಲಸ ಇಲ್ಲ, ಹೌಸ್ ವೈಫ್. ಮನೇಲೇ ಟೈಲರಿಂಗ್ ಮಾಡ್ತಾಯಿದ್ದೆ, ಟೈಲರಿಂಗ್ ಹೋಗ್ತಿದ್ದೆ ಅಷ್ಟೇ. ನನಗೂ 7 ವರ್ಷದ ಮಗು ಇದೆ. ನಾವೂ ಇಲ್ಲಿಲ್ಲ, ನಮ್ಮದು ಇದೆಲ್ಲ ನೇಟಿವ್ ಪ್ಲೇಸ್ ಗುಂಡ್ಲುಪೇಟೆ ಸರ್. ಗುಂಡ್ಲುಪೇಟೆ ಹತ್ರ ಬೆರಟಳ್ಳಿ ಅಂತ. ಅಲ್ಲಿಂದ ಇಲ್ಲಿಗೆ ಜೀವನ ಮಾಡೋಕ್ಕೆ ಅಂತ ಬಂದಿದ್ದು ನಾವು ಇಲ್ಲಿಗೆ. ಈಗ ನೋಡಿದ್ರೆ ಹಿಂಗೆ ಮಾಡಿ ಅವರು ಈಗ ಆ ಜಾಗದಲ್ಲಿ ನಂಗೆ ಪ್ರಾಣನೇ ಹೋಗಿರ್ಬೋದು, ಆದರೆ ಅವರು ಒಂದು ಮಾತು ತಿರುಗಿ ನೋಡ್ಬೋದಿತ್ತು ಅವರು, ಅಲ್ಲ? ಅದೊಂದು ಮನುಷ್ಯತ್ವ ಒಂದು ಹೋಗ್ಬಿಟ್ರು. ಅವ್ರಿಗೆ ನಿಲ್ಸಿ ಅವರು ಅಂತ ಗೊತ್ತೇ ಇಲ್ಲ ಸರ್ ನಮಗೆ. ಅವರು ಅಂತ ನಮಗೆ ಗೊತ್ತೇ ಇಲ್ಲ. ಗೊತ್ತೇ ಇಲ್ಲ. ಪೊಲೀಸ್ ಅವರು ನಮಗೆ ಅವರೇನೆ ಪಾಪ ಎಲ್ಲ ಹೆಲ್ಪ್ ಮಾಡಿ, ಅವರು ಎಲ್ಲ ಕಂಡಿಡ್ದು ಕಾರ್ ಟ್ರೇಸ್ ಮಾಡಿ ಎಲ್ಲ ನಮ್ಗೆ ಹೇಳಿದ್ದು. ಎಷ್ಟು ಖರ್ಚಾಗಿದೆ ಆಪರೇಷನ್ಗೆ? ಏನು ಮಾಡಿದ್ರಿ ಅಮೌಂಟ್ಗೆಲ್ಲ? ಸರ್ ನನಗೆ ಈಗ ತಾನೇ ಬಂದಿದ್ದಲ್ಲ ಹಾಸ್ಪಿಟ್ಲ್, ನನಗೇನು ಅದ್ರ ಬಗ್ಗೆ ನಮ್ಮ ಕಿರಣ ಅವರು. ಅಯ್ಯೋ ಸರ್, ಹೇಳಿದ್ನಲ್ಲ ಸರ್, ನಾವು ಬಂದಿರೋದೇ ಇಲ್ಲಿ ದುಡಿದು ಜೀವನ ಮಾಡೋಕ್ಕೆ. ನಮ್ದು ಏನಿದೆ ಅಂತ ಇಲ್ಲಿ ನಾವೆಲ್ಲ ಇಟ್ಕೊಂಡಿದ್ದಿದ್ರೆ ನಾವು ಯಾಕೆ ನಮ್ಮ ನೇಟಿವ್ ಪ್ಲೇಸಲ್ಲಿ ಇರ್ಬೋದಿತ್ತಲ್ವ? ಬೆಂಗಳೂರಿಗೆ ದುಡಿದು ಜೀವನ ಮಾಡೋಕ್ಕೆ ಬಂದಿದ್ದು ನಾವು ಬಡವರೇ ಸರ್. ನಮ್ಮ ಹತ್ರನೂ ಏನೂ ಇಲ್ಲ, ಅಮೌಂಟು ಸಾಲ ಮಾಡಿರೋದು. ಪಾಪ ಅವನಿಗೂ ಕಷ್ಟ. ಇವತ್ತಿಗೆ ಒಂದು ತಿಂಗಳ 20 ದಿವಸ ಆಗ್ತಾ ಇದೆ. ಇದುವರೆಗೂ ದಿವ್ಯಾ ಸುರೇಶ್ ಆಗಿರ್ಬೋದು, ಅವ್ರ ಕಡೆ ಯಾರಾದರೂ ಫೋನ್ ಮಾಡಿದ್ರ? ಇಲ್ಲ ಸರ್, ಯಾರೂ ಮಾಡಿಲ್ಲ. ಯಾರೂ ಮಾಡಿಲ್ಲ ಸರ್. ಪೊಲೀಸ್ ಅವರು ಮೊರೆ ಹೋಗಿದ್ವಿ, ಅವ್ರು ಇಂಥವರೇ ಮಾಡಿದ್ದು ನಿಮಗೆ ಅಂತ ಅವರು ಹೇಳಿದ್ದು ಅಷ್ಟೇ. ಬ್ಯಾಟರಾಯನಪುರ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿದ್ಮೇಲೆ ಅವರು ನಮ್ಗೆ ಹೇಳಿದ್ದು ಈ ಥರ ಇವರೇ ಮಾಡಿದ್ದು ಅಂತ. ಅದು ಬಿಟ್ಟರೆ ನಮಗೆ ಗೊತ್ತೇ ಇಲ್ಲ. ಅವರು ಅಂತ ಅವರಿಂದನೇ, ಪೊಲೀಸ್ ಅವರಿಂದನೇ ಗೊತ್ತಾಗಿದ್ದು ಸರ್. ನಮ್ಗೆ ಗೊತ್ತಿಲ್ಲ. ಇಲ್ಲ ಸರ್, ಯಾರು ಕೇಳಿಲ್ಲ. ಅವ್ರ ಕಡೆ ದಿವ್ಯಾ ಸುರೇಶ್ ಕಡೆ ಯಾರೂ ಮಾಡಿಲ್ಲ ಸರ್. ಈಗ ಏನು ಮಾಡಬೇಕು ಅಂತ ನಿಮ್ಮ ಹಸ್ಬೆಂಡ್ ಏನು ಕೆಲಸ ಮಾಡ್ತಾರೆ? ನಮ್ಮ ಹಸ್ಬೆಂಡು ಸರ್ ಅವರು ಆಟೋ ಓಡಿಸ್ಕೊಂಡಿದ್ದಾರೆ. ಅವ್ರಿಗೂ ಏನೂ ಕೆಲಸ ಇಲ್ಲ ಪಾಪ. ಎಲ್ಲಿ ಸರ್, ನಾವು ಹೇಳಿದ್ನಲ್ಲ ಸರ್, ದುಡ್ದು ತಿನ್ನೋಕ್ಕೆ ಅಂತಲೇ ಬಂದಿದ್ದು. ಅವರು ಕ್ಯಾಟ್ರಿಂಗ್ ಹೋಗ್ತಾರೆ. ಕ್ಯಾಟ್ರಿಂಗ್ ಇಲ್ಲ ಅಂದರೆ ಅದು ಯಾವಾಗಲೂ ಇರಲ್ಲ ಅಲ್ವಾ?
ಮತ್ತು ಅದು ಬಿಟ್ಟರೆ ಆಟೋ ಓಡಿಸ್ಕೊಂಡು ಜೀವನ ಮಾಡ್ತಿದ್ವಿ. ಅಂಥವ್ರಿಗೆ ಹಿಂಗೆ ಮಾಡಿ ಏನು ಮಾಡೋದು ಹೇಳಿ? ಎಲ್ಲ ಆಗಲ್ಲ, ಇನ್ನು ಮುಗೀತು ಜೀವನ ನಂದು. ಎಲ್ಲಿ ಇನ್ನು ಅದೇ ಕಾಲಿಂದನೇ ನಮಗೆ ಇದು ಅಲ್ಲಿ ಅದೇನೇ ಇಲ್ಲ ಅಂದಮೇಲೆ ಏನು ಮಾಡೋಕ್ಕಾಗುತ್ತೆ? ಏನು ಈಗ ನ್ಯಾಯ ಸಿಗಬೇಕು ಅಂತೀರಾ ಏನು? ಇಲ್ಲ ಸರ್, ಆದರೆ ಒಂದು ಯಾವತ್ತೇ ಇದ್ದರೂ ಮನುಷ್ಯತ್ವ ಇಟ್ಕೊಳ್ಳಿ. ನಾನು ಅಂತಲ್ಲ, ನನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ರೂ ಅವ್ರಿಗೇನಾದರೂ ತೊಂದರೆ ಆಗಿದ್ರು ಇವರು ಬಂದು ಹಂಗೆ ಆ ಥರ ಮಾಡಿದ್ದು ತಪ್ಪು ಸರ್. ಈಗ ನಮ್ಮದೇ ಆಗಿರಲಿ ತಪ್ಪು, ಅವ್ರದ್ದೇ ಆಗಿರಲಿ, ಆದರೆ ಒಂದು ಮನುಷ್ಯತ್ವ ಬೇಕು ಅಲ್ವಾ? ಮಾನವೀಯತೆ ಬೇಕು. ಆ ಮಾನವೀಯತೆಯಿಂದನಾದರೂ ಬಂದು ಅವ್ರನ್ನ, ನನಗಲ್ಲ ಇನ್ನು ಯಾರಿಗೇನೆ ಹಂಗೆ ಮಾಡಿದ್ರು ದಯವಿಟ್ಟು ಯಾರೇ ಆದ್ರೂ ಅಷ್ಟೇ, ಅವರು ಸೆಲೆಬ್ರಿಟಿನೇ ಆಗಿರ್ಬೋದು, ಇನ್ನೊಂದೇ ಆಗಿರ್ಬೋದು, ಯಾರೇ ಆದರೂ ಅಷ್ಟೇ, ದಯವಿಟ್ಟು ಅವ್ರನ್ನ ಮಾನವೀಯತೆ ದೃಷ್ಟಿಯಿಂದ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸಿ ಅಂತ ಕೇಳ್ಕೊತೀನಿ ಈ ಮೂಲಕ ಅಷ್ಟೇ. ಈ ಥರ ಯಾರೂ ಆ ಥರ ಮಾಡಬೇಡಿ. ಈ ಮೂಲಕ ಅದನ್ನೇ ತಿಳಿಸೋದು. ನನ್ನ ಅಂತಲ್ಲ, ಬೇರೆ ಯಾರನ್ನೇ ಆದ್ರೂ ಅವ್ರು ಬಡವರೇ ಇರ್ಬೇಕು. ನಾವು ಏನು ಶ್ರೀಮಂತರಲ್ಲ ಸರ್, ನಾವು ದುಡಿದು ಕೂಲಿ ನಾಲಿ ಮಾಡಿ ತಿನ್ಕೊಂಡು ಬದುಕೋರು ನಾವು. ನಮ್ಮಂಥವ್ರಿಗೆ ಹಿಂಗೆ ಮಾಡಿ ಹೋಗಿರೋದು ತಪ್ಪು. ಈಗ ಅವರು ಒಂದು ಸ್ಥಾನದ ಒಂದು ಬೆಲೆಯಲ್ಲಿದ್ದಾರೆ. ಅವರು ಮಾಡ್ಬೋದಿತ್ತು ಬಂದು, ಅಂದರೆ ಅವ್ರನ್ನೇನು ನಮಗೆ ಅದು ಕೊಡಿ ಇದು ಕೊಡಿ ನಾವೇನು ಕೇಳ್ತಿಲ್ಲ, ಬಂದು ಹಾಸ್ಪಿಟ್ಲಿಗಾದರೂ ಅಡ್ಮಿಟ್ ಮಾಡ್ಬೋದಿತ್ತು. ಆ ಮಾನವೀಯತೆನಾದ್ರು ಉಳಿಸ್ಕೋಬೇಕಿತ್ತು ಅವರು. ಇದನ್ನೇ ಸರ್ ಹೇಳ್ತಿರೋದು, ಇನ್ನೇನಿಲ್ಲ. ಇನ್ನು ಯಾರಿಗೇನೆ ಹಂಗೆ ಮಾಡಿದ್ರು ದಯವಿಟ್ಟು ಹಂಗೆ ಯಾರೂ ಮಾಡೋಕ್ಕೆ ಹೋಗಬೇಡಿ, ಹಾಸ್ಪಿಟ್ಲಿಗೆ ಸೇರಿಸಿ. ಈಗ ನನ್ನ ಅಲ್ಲೇ ಪ್ರಾಣನೇ ಹೋಗಿತ್ತು. ಅವಾಗ ಏನು ಮಾಡ್ತಿದ್ರು ಇವರು? ಸುಮ್ಮನೆ ಹಿಂಗೆ ಬಿಟ್ಬಿಟ್ಟು ಹೊರಟೋದ್ರಲ್ಲ, ಅದು ತಪ್ಪು ಅಷ್ಟೇ ಸರ್, ಇನ್ನೇನಿಲ್ಲ. ಇದಿಷ್ಟು ಗಾಯಾಳು ಆಗಿರ್ತಕ್ಕಂಥ ಅನಿತಾ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.